ನೋಡಿ ಸರ್, ಇದು ನಾಟಿ ಗಿಡ. ಎಷ್ಟು ಕಾಯಿದೆ ನೋಡಿ ಸರ್. ಯಾವ ತೈವಾನ್ ಏನು ಹೇಳ್ತಾರೆ, ತೈವಾನ್ ವೈಟ್ ಅಲ್ಲ, ಜಾಪನೀಸ್ ರೆಡ್ ಅಲ್ಲ, ಏನಿಲ್ಲ. ಎಷ್ಟು ಗಿಡ ಇದೆ, ಎಷ್ಟು ಕಾಯಿದೆ ಸರ್? ಒಂದು 30 ಇದೆ, 30 ಮೇಲಿದೆ. 30 ಮೇಲೆ ಒಂದು 10 ಕಂಬ ಇದೆ ಸರ್. ಓಕೆ ಓಕೆ. ಇಷ್ಟು ಕಂಬದಲ್ಲಿ ಎಷ್ಟು ಬೆಳಿಬೋದಲ್ಲ ಸರ್? ಹೌದು. ಆಯ್ತಾ ಸರ್? ಇದರಲ್ಲಿ ಒಂದು 200 ಡ್ರ್ಯಾಗನ್ ಗಿಡಗಳು ಬರುತ್ತೆ. ಅಷ್ಟೇ 200 ಗಿಡಗಳು ಅದರಲ್ಲಿ ಬರುತ್ತೆ. ಅಂದರೆ 50 ಪೋಲಲ್ಲಿ ಒಂದು ಲೈನಲ್ಲಿ ಇಷ್ಟು ಬರುತ್ತೆ ನೀವು? ಬರುತ್ತೆ. ಓಕೆ. ಅಂದರೆ ಪ್ರತಿ ಒಂದು ಅಡಿಗೆ 2 ಗಿಡ. 4 ಫ್ಲೋರ್ ಮನೆ ಕಟ್ಟಿದ್ರೆ ಸರ್, ನಾವು 4 ಫ್ಲೋರ್ ಜಮೀನು ಮಾಡಿದ್ವಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್. ಓಕೆ. ಇದು ನೋಡೋರ್ಗೆ ಯಾರಿಗೂ 3/4 ಎಕರೆ ಅನ್ಸಲ್ಲ, ಯಾಕಂದ್ರೆ ನಮ್ದು ಹಗ್ಲ ಕಮ್ಮಿ, ಉದ್ದ ಜಾಸ್ತಿ. ಹೌದೌದು. ಸೊ ಅದರಿಂದಾಗಿ ಅದು ನನಗೊಂಥರ ಅಡ್ವಾಂಟೇಜ್ ಸರ್. ನೋಡಿ ಎಲ್ಲ ಬೆಳಿತೀವಿ ಸರ್. ಅದಲ್ದಿರ ನಾನೀಗ ಏನು ಹೇಳ್ತಾರೆ ಸರ್, ಅಲ್ಲಿ ನೀರು ಹೋಗಿದೆ ಹೋಯ್ತಲ್ಲ ಸರ್, ಆ ಲರ್ನಿಂಗ್ ಅಂತ ನಾನೇನು ಮಾಡಿದ್ದೀನಿ ಈಗ, ಡ್ರ್ಯಾಗನ್ ಫ್ರೂಟ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಸರ್. ಡ್ರ್ಯಾಗನ್ ಫ್ರೂಟ್ ನೋಡಿ ಸರ್, ಇದು ನಾಟಿ ಗಿಡ. ಎಷ್ಟು ಕಾಯಿದೆ ನೋಡಿ ಸರ್. ಯಾವ ತೈವಾನ್ ಏನು ಹೇಳ್ತಾರೆ, ತೈವಾನ್ ವೈಟ್ ಅಲ್ಲ, ಜಾಪನೀಸ್ ರೆಡ್ ಅಲ್ಲ, ಏನಿಲ್ಲ. ಎಷ್ಟು ಗಿಡ ಇದೆ, ಎಷ್ಟು ಕಾಯಿದೆ ಸರ್? ಒಂದು 30 ಇದೆ, 30 ಮೇಲಿದೆ. 30 ಮೇಲಿದೆ ಸರ್. ಹೌದು. ನೋಡಿ ಸರ್, ಇದಕ್ಕೆ ಕೆಮಿಕಲ್ ಹೊಡೀರಿ ಅಂತಾರೆ. ನೋಡಿ ಸರ್, ಈ ಥರ ಮಾರ್ಕ್ ಆಗಿದೆ ಅಲ್ಲ, ಇದಕ್ಕೆ ಕೆಮಿಕಲ್ ಹೊಡೀರಿ ಅಂತ ಹೇಳ್ತಾರೆ. ಇದಕ್ಕೆ ನೋಡಿ ಎಲೆ, ನೋಡಿ ಇಲ್ಲೇ ನೀವು ನೋಡಿ ಎಲೆ, ಇದಕ್ಕೆಲ್ಲ ನಾವೇನು ಹೊಡಿಯಲ್ಲ ಸರ್. ನಾವು ಹೊಡೆಯೋದು ಇಷ್ಟ ಸರ್, ನೀಮ್ ಆಯಿಲು, ಅದು ಬಿಟ್ಟರೆ ಗೋಕುಪಾಮೃತ ಇಲ್ಲ ಜೀವಾಮೃತ ಸ್ಪ್ರೇ. ಓಕೆ. ಇಷ್ಟ ಸರ್. ಇದು ಬಿಟ್ಟು ನಾನು ಏನೇನು ಹೊಡಿಯಲ್ಲ ಸರ್. ಓಕೆ ಸರ್, ಇವಾಗ ಇದು ಹಿಂಗೆ ಆಯ್ತಲ್ಲ ಸರ್, ಈ ಕಾಯಿ ನಾನು ತಗೊಳಲ್ಲ ಸರ್. ಇದು ಓಕೆ, ಅದನ್ನೆಲ್ಲ ಕಿತ್ತು ಇಲ್ಲೇ ಬಿಟ್ಬಿಡ್ತೀನಿ ಸರ್, ಪಕ್ಷಿಗಳು ತಿನ್ಕೊಳುತ್ತೆ ಸರ್. ವಾವ್, ಸೂಪರ್. ಹಾಂ, ಹಣ್ಣು ಅಷ್ಟೇ ಸರ್, ಒಂದು ಪಪಾಯ ಗಿಡದಲ್ಲಿ ಒಂದು ಹಣ್ಣು ಬಿಟ್ಬಿಡ್ತೀನಿ ಸರ್ ನಾನು, ನೇಚರ್ಗೆ ಅಂತ ಸರ್. ಸೊ ಪ್ರತಿಯೊಂದು ಗಿಡದಲ್ಲೂ ಒಂದಿಷ್ಟು ಹಣ್ಣು ಅಂತ ಬಿಟ್ಬಿಡ್ತೀನಿ ಸರ್. ನೋಡಿ, ಈ ಥರದ್ದು ಇವಾಗ ಕಿತ್ತಾಕ್ಬಿಟ್ರೆ ಸುಮ್ಮನೆ ವೇಸ್ಟು. ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ನಾಳೆ ಹಣ್ಣು ಪಕ್ಷಿಗಳು ತಿನ್ಕೊಡೋದು ಸರ್. ಅದೇನು ಕ್ವಾಲಿಟಿ ಅದು ಇದು ಚೆಕ್ ಮಾಡಲ್ಲ ಪಾಪ, ಅದಕ್ಕೊಂದು ಊಟ ಸಿಕ್ಕಿದ್ರೆ ಸಾಕು. ಸೊ ಆ ರೀಸನಿಂದ ಆ ಥರದ್ದು ನಾನೆಲ್ಲ ಇಲ್ಲೇ ಬಿಟ್ಬಿಡ್ತೀನಿ ಸರ್. ಸೊ ಅದೊಂದು ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ ಸರ್. ನೋಡಿ ಸರ್, ನೀವು ಯಾವ್ದಾರ ಸೀಬೆ ಗಿಡ ನೋಡಿ ಸರ್, ಎಲ್ಲರೂ ಕುಗ್ಗ ಅನ್ನೋದು ಇದೆಯಾ ನೀವೇ ನೋಡಿ ಸರ್. ನೀರೇ ಇಲ್ಲ, ತೋರಿಸಿದ್ದೀನಿ ನಿಮಗೆ ಎಷ್ಟಿದೆ ಅಂತ. ಆ ನೀರಲ್ಲಿ ಆ್ಯಕ್ಚುಲಿ ನಾವು ನಮ್ಮ ಕಡೆ ಜನ ಆಗಿದ್ರೆ ಅದನ್ನು ಬೋರ್ ಮುಚ್ಚಿಬಿಡೋರು. ನೋಡಿ ಸರ್, ಇದು ಈಗ ಮತ್ತೆ ಇನ್ನೊಂದು ಪಾತಿ ಇವತ್ತು ಮಾಡಿದ್ದೀನಿ. ಮತ್ತೆ ಇದು ಬಂದ್ಬಿಟ್ಟು ನಾವು ತರಕಾರಿಗೆ ಅಂತ ಸರ್. ಇದು ಈ ಹಳ್ಳಿಯಲ್ಲಿ ವೇಸ್ಟ್ ಅಂತ ಬಿಸಾಕಿರೋ ಅಂತ ಹೆಂಚುಗಳನ್ನ 3 ರೂಪಾಯಿಗೆ ಒಂದು ಹೆಂಚು ತಗೊಂಡು, ಇದೇನಕ್ಕೆ ಈ ಥರ ಮಾಡಿರೋದು ಅಂದರೆ ಸರ್, ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು, ಕಳೆ ಎಲ್ಲ ಒಳಗೆ ಬಂದ್ಬಿಡುತ್ತೆ. ಓಕೆ. ಈ ಥರ ನೀವು ಒಂದು ತಡೆ ಹಾಕಿಲ್ಲ, ಯಾಕೆ ಇಲ್ಲಿ ನೀರು ಜಾಸ್ತಿ ಕೊಡ್ತೀವಲ್ಲ, ಸೊ ಕಳೆ ಬೆಳೆಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀವಿ ಹೊರಗಡೆಯಿಂದನು. ಸೊ ಅದಕ್ಕೋಸ್ಕರ ತಡೆಯೋಕ್ಕೆ ಅಂತ ಈ ಥರ ಮಾಡ್ಕೊಂಡಿದ್ದೀವಿ ಸರ್. ನಾವು ಈ ಥರದ್ರಲ್ಲೇ ತರಕಾರಿ ಬೆಳೆಯೋ ಸರ್. ಸೊ ನಾನು ಎಷ್ಟಾಗುತ್ತೆ ನನಗೆ ತೊಗೊತೀನಿ, ಮಿಕ್ಕಿದ್ದು ಮಾರ್ತೀನಿ ಸರ್ ನಾನು. ಆಕ್ಚುಲಿ ಇವ್ರ ಸೆಲ್ಲಿಂಗ್ ಕಾನ್ಸೆಪ್ಟ್ ಇದೆಯಲ್ಲ ಸರ್, ನನಗೆ ಅದು ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಇದನ್ನ ಯಾರು ಮಾಡ್ತಾರೆ ಅಂತ ಕಾನ್ಸೆಪ್ಟ್ ಖಂಡಿತ ಹೋಗುತ್ತೆ ಸರ್. ನನ್ನ ಫ್ರೆಂಡ್ಸೇ ತುಂಬಾ ಜನ ಇಸ್ಕೊಂತಾರೆ ಸರ್. ಹೆಂಗೆ ನಾನು ಒಂಥರ ಏನ್ ಹೇಳ್ತಾರೆ, ಬ್ಲಾಂಕ್ ಚೆಕ್ ಕೊಡ್ತಾರಲ್ಲ ಸರ್, ಆ ಥರ ಕೊಟ್ಬಿಡಿದ್ರೆ, ನೀನು ತೋಟದಲ್ಲಿ ಏನೇ ಬೆಳೆಯಪ್ಪ, ನಿನಗೆ ಮಿಕ್ಕಿದ್ ನನಗೊಂದು ಫೋನ್ ಹಾಕಪ್ಪ ಅಂತ ಹೇಳ್ತಾರೆ. ಆಕ್ಚುಲಿ ಅವ್ರಿಗೆ ತುಂಬಾ ಡಿಫ್ರೆನ್ಸ್ ಅನ್ಸಿದೆ ಸರ್, ಸೀಬೆಲ್ಲಾಗ್ಲಿ ಪಪಾಯ ಎಲ್ಲ. ಅವ್ರಿಗೂ ಕೂಡ ಫ್ರೀ ಕೊಡಬಾರ್ದು ನಾನು ಹೇಳೋದು. ಇಲ್ಲ, ಫ್ರೀ ಇಲ್ಲ ಸರ್. ಫ್ರೀ ಯಾಕೆ ಕೊಡಬಾರ್ದು ಅಂತಂದ್ರೆ, ನಾನು ಏನ್ ಗೊತ್ತಾ ಸರ್, ಎಫರ್ಟ್ ಅವ್ರಿಗೆ ಗೊತ್ತಾಗಲ್ಲ. ನಂಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದಾರಲ್ಲ ಸರ್, ಇನ್ನು ಹೊರಗಡೆ 65 ರೂಪಾಯಿ ಮಾರ್ತೀನಿ, ಅವ್ನಿಗೆ 55 ರೂಪಾಯಿ ಕೊಡ್ತೀನಿ ಸರ್. ಸರ್ ನಾನು ಅವ್ನಿಗೆ ಸ್ವಲ್ಪ ಕಮ್ಮಿ ಕೊಟ್ಟೆ ಅಂತ ಆಗ್ಬೇಕು, ಅವ್ನಿಗೂ ಲಾಸ್ ಆಗ್ಬಾರ್ದು ನನ್ನ ಹತ್ರ ಇಂದ ತಗೊಂಡೆ ಅಂತ. ಫ್ರೆಂಡ್ ಅಂತ ಫ್ರೀ ಕೊಟ್ರೆ ನೀವು ಹೇಳ್ದಂಗೆ ವ್ಯಾಲ್ಯೂ ಇರಲ್ಲ, ಅದಕ್ಕೆ ಅದ್ರ ಬೆಲೆನೇ ಗೊತ್ತಾಗಲ್ಲ, ಅದು ಹಾಳು ಮಾಡ್ಬಿಡ್ತಾರೆ ಕೆಲವೊಂದ್ಸಲಿ. ಮತ್ತೆ ಈಗ ನಾನು ಹೇಳಿದ ಸರ್, ನೋಡಿ ಸರ್, ಡ್ರ್ಯಾಗನ್ ಸ್ಟಾರ್ಟ್ ಮಾಡಿದೀವಿ. ಇದು ಇವತ್ತು ಹಾಕ್ಸಿರೋದು. ಓಕೆ, ಇನ್ನೊಂದಷ್ಟು ಆರ್ಡರ್ ಕೊಟ್ಟಿದ್ದೀನಿ, ಬರ್ಬೇಕು ಡ್ರ್ಯಾಗನ್ ಗಿಡಗಳು. ಇದ್ರ ಮೇಲೆ ನವಿಲ್ ಏನಾಗುತ್ತೆ, ಇಲ್ಲೊಂದು ನವಿಲ್ ಕೂರ್ತು ಅನ್ಕೊಳ್ಳಿ ಸರ್. ನೋಡಿ, ಇದು ಹಿಂಗೆ ಆಗುತ್ತೆ. ಓಕೆ, ಹಿಂಗಾದಾಗ ಏನಾಗುತ್ತೆ, ಕೆಲವೊಂದು ಟೈಮ್ ಬಿದ್ದೋಗಿ ಇದು ಮುರಿದೋಗೋ ಸಾಧ್ಯತೆಗಳು ಇದೆ. 1-2 ಆಗಿದೆ ಸರ್. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇದು ಸ್ಟಿಫಾಗಿ ಕೂರ್ಲಿ ಅಂತ 3 ಮಂತ್ಸ್ ಬಿಟ್ಬಿಟ್ಟಿದ್ದೀನಿ ಸರ್. ಒಂದು ಹಾಕಿದ್ಮೇಲೆ ಸ್ಟಿಫಾಗಿ ಕೂರ್, ಯಾಕೆ ನಮ್ಮ ಫಸ್ಟೇ ಕಲ್ಭೂಮಿ, ತುಂಬ ಆಳ ತೆಗೆದು ಹಾಕಕ್ಕಾಗಲಿಲ್ಲ. ಒಂದು ಇಷ್ಟೇ ಅಡಿ ಆಳ ತೆಗ್ದಿರೋದು ಸರ್. ಆಕ್ಚುಲಿ ಒಂದು 2-2.5 ಅಡಿ ತೆಗಿಬೇಕು. ನಾವು ತೆಗ್ದಿರೋದೇ 1-1.25 ಅಡಿ ಮ್ಯಾಕ್ಸಿಮಮ್. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸೆಟ್ ಆಗಲಿ ಅಂತ ಹಾಕಿ, ಈಗ ಟ್ರಯಲ್ಗೆ ಅಂತ ನಾವು ಆಲ್ರೆಡಿ ಬೆಳೆದಿದ್ದೀವಿ, ಅಲ್ಲಿದೆ. ಅದನ್ನೇ ತೆಗೆದು ಇಲ್ಲಿ ಹಾಕಿದ್ದೀನಿ, ತೆಗೆದು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಗೊಬ್ಬರ ಎಲ್ಲ ಹಾಕಿದ್ದೀವಿ. ಗೊಬ್ಬರ ಅಂದ್ರೆ ಇಷ್ಟ ಸರ್, ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಇಷ್ಟೇ ನಾವು ಹಾಕೋದು. ಅದು ಬಿಟ್ಟರೆ ಟ್ರೈಕೋಡರ್ಮ ಇಲ್ಲ ಸುಡೋಮೋನಸ್ ಸ್ವಲ್ಪ ಹಾಕ್ತೀವಿ ಸರ್. ಅದು ಒಂದು ಜೈವಿಕ ಜೀವಾಣುನ ಸರ್. ಹೌದು. ಓಕೆ, ಇಷ್ಟೇ ಹಾಕೋದು ಸರ್. ಈ ಥರ ಹಾಕಿ ರೆಡಿ ಮಾಡಿದ್ದೀವಿ ಸರ್. ಇದಾಗ್ತೀರಾ ಬನ್ನಿ ಸರ್, ತೋರಿಸ್ತೀನಿ. ನೋಡಿ ಸರ್, ಇದು ಎಲ್ಲ ತೆಂಗು ಏನೇ ಆಗಲಿ ನೋಡ್ಕೊಂಬನ್ನಿ. ಇದು ನಾವು ಒಂದು ಸುಮ್ಮನೆ ತುಳಸಿ ವನ ಅಂತ ಮಾಡ್ಕೊಂಡಿದ್ದೀವಿ ಸರ್. ತುಳಸಿ ವನ ಸುಮ್ಮನೆ ಜಸ್ಟ್ ಏನಾದ್ರು ಒಂದಷ್ಟು ಏನು ತುಳಸಿ ಏನೇನು ಸಿಕ್ಕಿದೆ ಅದಾಗದೇ ಉಟ್ಕೊಂಡಿರೋ ಸರ್. ನಾವು ಯಾವುದು ತೆಗ್ದಿಲ್ಲ.
ಸೊ ಒಂಥರ ಚೆನ್ನಾಗಿರುತ್ತೆ. ನೀವು ಸಂಜೆ ಕೂತ್ಕೊಂಡ್ರೆ ಆ ಕಡೆ ಎಲ್ಲ ನೆರಳಿಗೆ ಒಂಥರ ಇಲ್ಲಿಂದ ಗಾಳಿ ಬೀಸುತ್ತಲ್ಲ, ಈಗಲೂ ಆಗ್ತಾ ಎಕ್ಸ್ಪೀರಿಯನ್ಸ್ ಒಂಥರ ಸ್ಮೆಲ್ಲೇ ಒಂಥರ ಸಕ್ಕದಾಗಿರುತ್ತೆ ಸರ್. ಈಗಲೂ ಉಸಿರಾಡಿದ್ರೆ ಆ ತುಳಸಿ ಸ್ಮೆಲ್ ಬರ್ತಾ ಇರುತ್ತೆ. ಸ್ಮೆಲ್ ಇದೆ, ಹೌದು. ಸೊ ಯಾಕೆ ಅಂದರೆ ಸರ್, ನಾನು ಈ ತೋಟ ತಗೊಂಡಾಗ ಫಸ್ಟ್ ಗಿಡ ಅಂತ ಹಾಕಿದ್ದೆ ತುಳಸಿ ಗಿಡ ಸರ್. ಓಕೆ. ನಾನು ಸೊ ಆವಾಗಿಂದ ಓಕೆ ತುಳಸಿ, ತುಂಬ ತುಳಸಿ ಗಿಡಗಳಿದೆ, ಯಾವುದೂ ತೆಗ್ದಿಲ್ಲ. ಸೊ ಆ್ಯಸ್ ಇಟ್ ಈಸ್ ಹಂಗೆ ಅದು ಅಲ್ಲಿಂದ ಅಲ್ಲಿಗೆ ಅದಕ್ಕೆ ಹೂವು ಬಿದ್ದು ಅದು ಕಾಯಿ ಆಗಿ ಹಾಕೊಂಡು ಬರುತ್ತೆ. ಓಕೆ ಸರ್ ಇಲ್ಲಿ ನೋಡಿ ನಮ್ಮದು ಮೆಂತ್ಯ, ಕೊತ್ತಂಬರಿ ಸೊಪ್ಪು ಇದೆ. ಇದು ನಮ್ಮ 4 ಸೊಪ್ಪಿನ ಪಾತಿ ಸರ್. ಕೊತ್ತಂಬರಿ, ಮೆಂತ್ಯ, ಪಾಲಾಕು, ಸಬ್ಸಿಗೆ. ಓಕೆ. ಸೊ ಎಷ್ಟಾಗುತ್ತೆ ಅಷ್ಟು ಮನೆಗೆ, ಮಿಕ್ಕಿದ್ದು ಮಾರ್ಕೆಟ್ ಫ್ರೆಂಡ್ಸ್ಗೆ. ಅದೇ ನಿಮ್ಮ ಮಾರ್ಕೆಟ್ ಇದೆಯಲ್ಲ, ಎಷ್ಟಾಗುತ್ತೆ ಅಷ್ಟು. ಅದು ನಮ್ದು ಏನು ತೋಟದ ಏನಿದೆ ಕಸ ಎಲ್ಲ ಅದಕ್ಕೆ ತುಂಬ್ತೀನಿ ಸರ್. ಅದಕ್ಕೆ ನಾನು ಸೊ 1 ವರ್ಷ ಅದರಿಂದ ತೊಗೊತೀನಿ ಸರ್. ಎರೆಹುಳು ಗೊಬ್ಬರ ತರಿಸಲ್ಲ, ಓಕೆ, ಅಲ್ಲಿಂದ ತೊಗೊತೀನಿ, ಹಾಕ್ತೀನಿ. ಇಲ್ಲಿ ಏನಿದೆ ಕಸ ಈಗ ಕೀಳ್ತೀನಲ್ಲ ಸರ್, ಇದು ಅದು ನೋಡಿ ಅಲ್ಲಿ ಡಂಪ್ ಮಾಡಿದ್ದೀನಿ. ಇವ್ರ ತೆಂಗಿನ ಮರದ್ದೇನೋ ಗರಿ ಬೀಳುತ್ತೆ ಅದನ್ನ ಅಲ್ಲಿ ಡಂಪ್ ಮಾಡಿದ್ದೀನಿ. ಸೊ ಆ ಥರ ಡಂಪ್ ಮಾಡ್ಕೊಂಡು ಹೋಗ್ತೀನಿ. ಇದು ಟೊಮೆಟೊಗೆ ಅಂತ ರೆಡಿ ಮಾಡಿದ್ದೀನಿ ಸರ್, ಇನ್ನೂ ಹಾಕಿಲ್ಲ, ಹಾಕಬೇಕು. ಈಗ ಒಂದು ಸ್ವಲ್ಪ ಮಣ್ಣು ಆರಲಿ ಅಂತ ಈ ಥರ ಬಿಟ್ಕೊಂಡಿದ್ದೀನಿ ಸರ್. ಓಕೆ. ಇದು ಹಿಂಗೆ ಸರ್, ನಾನು ವಿಡಿಯೋ ಮಾಡೋಕೆ ಹೋದಾಗ ಯಾರ್ದೋ ಒಬ್ರು ನೋಡಿದಾಗ ಇದರ ಹೆಂಚು ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮ್ಗೆ ಹೆಂಚು ಸಿಕ್ಕಿದೆಯಲ್ಲ ಹತ್ರದಲ್ಲೇ ಸರ್? ಇಲ್ಲಿ ತುಂಬ ಎಲ್ಲ ಈಗ ಹಳ್ಳಿಯಲ್ಲೆಲ್ಲ ಪೂರ್ತಿ ಈಗ RCC ಮನೆ ಆಗ್ಬಿಟ್ಟಿದೆ. ಆ ಹೆಂಚು ಅಲ್ಲಿ ಇಲ್ಲಿ ಬಿಸಾಕ್ತಾರೆ. ಹೊಸ ಹೆಂಚು ತೊಗೊಂಡ್ರೆ 30 ರೂಪಾಯಿ, ಹಳೆ ಹೆಂಚು 3 ರೂಪಾಯಿ 4 ರೂಪಾಯಿ 10%. ಅಷ್ಟೇ ಸರ್. ಏನು ಚೆನ್ನಾಗಿದೆ ಸರ್, ಆರಾಮಾಗಿ ಬರುತ್ತೆ ನಮ್ಗೆ. ಚೆನ್ನಾಗಿದೆ ಆ್ಯಕ್ಚುಲಿ, ಈ ಕೆಲಸಕ್ಕೆ ಸಾಕು. ಅದೇನು ಸೋರ್ಬೇಕಾಗಿಲ್ಲ, ಏನಿಲ್ಲ. ಅದಲ್ದಿರ ನೋಡಿ ಸರ್, ಇದು ಒಂದು ಮೆಥಡ್ನ ಸ್ಟಾರ್ಟ್ ಮಾಡೋಕ್ಕೆ ಅಂತ ಹಾಕಿಟ್ಟಿದ್ದೀನಿ. ನಾನು ಡ್ರ್ಯಾಗನ್ ಫ್ರೂಟ್ 2 ಮೆಥಡಲ್ಲಿ ಬೆಳಿಬೇಕು ಅಂತ ಸರ್. ಇದು ಥ್ರಿಲ್ಲಿಸ್ ಮೆಥಡ್ ಅಂತ. ಓಕೆ. ಓಕೆ, ಅಂದರೆ ಇಲ್ಲಿಗೆ 3 ವೈರ್ ಬರುತ್ತೆ. ಓಕೆ. ಪೂರ್ತಿ ಆ 3 ವೈರ್ ಮೇಲೆ ಆ ಕಡೆ ಈ ಕಡೆ ಆಗಿದೆ. ನಮ್ದು ಇಲ್ಲಿ ಹತ್ತತ್ರ 50 ಪೋಲ್ಸ್ ಇದೆ ಆ ಥರ. ಓಕೆ. ಇದು ಹತ್ತತ್ರ ಒಂದು 10 ಕಂಬ ಇದೆ ಈ ಥರ. ಓಕೆ. ಓಕೆ. ಈ ಇಷ್ಟು ಕಂಬದಲ್ಲಿ ಎಷ್ಟು ಬೆಳಿಬಹುದಲ್ಲ ಸರ್? ಹೌದು. ಆಯ್ತಾ ಸರ್? ಇದರಲ್ಲಿ ಒಂದು 200 ಡ್ರ್ಯಾಗನ್ ಗಿಡಗಳು ಬರುತ್ತೆ. ಅಷ್ಟೇ 200 ಗಿಡಗಳು ಅದರಲ್ಲಿ ಬರುತ್ತೆ. ಅಂದರೆ 50 ಪೋಲಲ್ಲಿ ಒಂದು ಲೈನಲ್ಲಿ ಇಷ್ಟು ಬರುತ್ತೆ ನೀವು? ಬರುತ್ತೆ. ಓಕೆ. ಅಂದರೆ ಪ್ರತಿ 1 ಅಡಿಗೆ 2 ಗಿಡ ಹಾಕ್ತಿವಿ. ಹಾಕಿ ಆ ಕಡೆ ಈ ಕಡೆ ಹಿಂಗೆ ತಂತಿಯಲ್ಲಿ ಮೇಲ್ಗಡೆ ಬರುತ್ತೆ. ತಂತಿ ಸ್ವಲ್ಪ ಹೆವಿ ಗೇಸ್ ಹಾಕಿದ್ರೆ ಇದಕ್ಕೆ ನಾ ತಂತಿ ಹಾಕ್ತಾ ಇಲ್ಲ ಸರ್. ಈ ನಮ್ಮ ಬ್ರಷ್ ಕಟರ್ಗೆ ವೈರ್ ಬರುತ್ತೆ ನೋಡಿ, ಓಕೆ, ಅದರಲ್ಲಿ ಸಾಫ್ಟ್ ವೈರ್ ಪ್ರೋಬ್ ರೌಂಡ್ ಪ್ರೋಬ್ ತಗೊಂಡಿದ್ದೀನಿ. ಓಕೆ. ಅದನ್ನ ಹಾಕ್ಬಿಡೋಣ ಅಂತ, ತಂತಿ ಹಾಕೋದು ಬೇಡ ಅಂತ. ಓಕೆ. ಸೊ ಈ ಥರ ಒಂದಷ್ಟು ಅದೇ ಏನೇನಿದೆ ಸರ್ ನಮ್ಮದು ಒಂದಷ್ಟು ಯೋಚನೆಗಳು ಮಾಡಿರೋದು. ಸೊ ಹೋದ ಸತಿ ಇಲ್ಲಿ ಕ್ಯಾರೆಟು ಮುಲ್ಲಂಗಿ ಬೆಳೆದಿದ್ದು, ಈ ಸತಿನ ಮತ್ತೆ ಸೊಪ್ಪುಗಳೆಲ್ಲ ಹಾಕ್ಕೊಂಡಿದ್ದೀನಿ ಸರ್. ಮತ್ತೆ ಇಲ್ಲಿ ಹೀರೆಕಾಯಿನ ಬೀಜಕ್ಕೆ ಅಂತ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ಗೆ ಹೀರೆಕಾಯಿ ಬೀಜಕ್ಕೆ ಅಂತ ಬಿಟ್ಟಿದ್ದೀವಿ. ಓಕೆ. ಸೊ ಈಗ ಈ ಸತಿ ಮುಗೀತು, ಇಲ್ಲಿ ಇತ್ತು ತೊಗೊಂಡಿದ್ದೀವಿ. ನೆಕ್ಸ್ಟ್ ಈ ಸತಿ ಇದು ತಗ್ಸಿ ಇನ್ನೊಂದ್ಸತಿ ಹೀರೆಕಾಯಿ ಹಾಕಬೇಕು ಸರ್. ಈಗ ಇಲ್ಲೇನು ಮಾಡ್ತೀನಿ, ಇಲ್ಲಿ ಹೀರೆಕಾಯಿ ಹಾಕಲ್ಲ, ಇಲ್ಲಿ ಆಗ್ಲಕಾಯಿ ಹಾಕ್ತೀನಿ. ಆಗ್ಲಕಾಯಿ ಜಾಗ ಹೀರೆಕಾಯಿ ಹಾಕ್ತೀನಿ. ಚೇಂಜ್ ಆಗ್ಬೇಕು, ಸ್ವಲ್ಪ ಏನೋ ಚೇಂಜಸ್ ಮಾಡೋಣ ಅಂತ ಸರ್. ಅದು ಬಿಟ್ಟರೆ ನಾನೊಂದಷ್ಟು ಈ ಜಮೀನು ಮಾಡ್ಬೇಕಾದ್ರೆ ಹಸಿರೆಲೆ ಗೊಬ್ಬರ ಅಂತ ಮಾಡ್ಕೊಂಡಿದ್ದೆ ಸರ್. ಆ ಗೊಬ್ಬರ ಮಾಡಿದಾಗ ಒಂದಷ್ಟು ಅವರೆಕಾಯಿಗಳು ಹಾಕಿದ್ದೆ. ಈ ಪ್ರತಿ ವರ್ಷ ಇದು ಇಲ್ಲೇ ಸಾಯ್ತಾ, ನೆಕ್ಸ್ಟ್ ವರ್ಷ ಈ ಸೀಸನ್ಗೆ ಅದೇ ಉಟ್ಕೊಳುತ್ತೆ ಸರ್. ನಾನು ಹಾಗೆ ಏನು ಮಾಡಲ್ಲ. ಸೊ ನನಗೆ ಇದು ಉಡ್ದಾಗೆಲ್ಲ ಒಂದು 5 ರಿಂದ 6 kg ಅವರೆಕಾಯಿ ಕೊಡುತ್ತೆ, ಹೋಗುತ್ತೆ. ಬಟ್ ಏನು ಇದ್ರಲ್ಲಿ ಒಂದು ನನಗೆ ಡ್ರಾಬ್ಯಾಕ್ ಅನ್ಸಿದ್ದು ಅಂದ್ರೆ, ಮಾರ್ಕೆಟಲ್ಲಿ ಎಲ್ಲರೂ ಅವರೆಕಾಯಿ ತಿನ್ಬಿಟ್ಟಿರ್ತಾರೆ, ಆಮೇಲೆ ನನಗೆ ಸಿಕ್ಕುತ್ತೆ ಇದು. ಹೌದಾ? ಅಂದ್ರೆ ಡಿಸೆಂಬರ್ ಜನವರಿಗೆ ಅವರೆಕಾಯಿ ಮುಗ್ದೋಗಿರುತ್ತೆ. ನಮ್ಗೆ ಫೆಬ್ರವರಿ ಮಿಡ್ ಫೆಬ್ರವರಿ ಎಂಡ್ ಒಳಗಡೆ ನಮ್ಗೆ ಅವರೆಕಾಯಿ ಸಿಕ್ಕುತ್ತೆ. ಈಗ ಪೀಚು ನೋಡಿ, ಇದಕ್ಕೆಲ್ಲ ಜನ ಹೇಳ್ತಾರೆ ಔಷಧಿ ಹೊಡಿ ಅಂತ, ಬಟ್ ನಾನೇನು ಹೊಡಿಯಲ್ಲ ಸರ್. ಓಕೆ, ಇಷ್ಟ ಸರ್. ಇದು ಮೇಲೂ ಇದೆಯಾ ಸರ್? ಇದನ್ನು ಎಲ್ಲರೂ 4 ಫ್ಲೋರ್ ಮನೆ ಕಟ್ಟಿದ್ರೆ ಸರ್, ನಾವು 4 ಫ್ಲೋರ್ ಜಮೀನ್ ಮಾಡಿದ್ವಿ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, 3rd ಫ್ಲೋರ್, 4th ಫ್ಲೋರ್. ಓಕೆ. ಇದು ನೋಡೋರ್ಗೆ ಯಾರಿಗೂ 3/4 ಎಕರೆ ಅನ್ಸಲ್ಲ, ಯಾಕಂದ್ರೆ ನಮ್ದು ಹಗ್ಲ ಕಮ್ಮಿ, ಉದ್ದ ಜಾಸ್ತಿ. ಹೌದೌದು. ಸೊ ಅದರಿಂದಾಗಿ ಅದು ನನಗೆ ಒಂಥರ ಅಡ್ವಾಂಟೇಜ್ ಸರ್. ನೋಡಿ, ಈಗ ಅಲ್ಲಿ ನಂಗೆ ತೆಂಗು ಬಂತು, ಮಧ್ಯ ನಾನು ಏನು ಬೇಕಾದ್ರೆ ನಾಳೆ ದಿನ ಚೇಂಜ್ ಮಾಡ್ಬೋದು ಸರ್. ಈಗ ಸೀಬೆ ನಡೀತಾ ಇದೆ, ಸೀಬೆ ಹಾಕಿದ್ದೀನಿ. ನಾಳೆ ಸೀಬೆ ಎಲ್ಲ ಬೇರೆ ಏನೋ ಬಂತು, ಅಪ್ಡೇಟೆಡ್ ಗ್ರೋತ್, ಅಥವಾ ಇನ್ನೊಂದು ಸ್ವಲ್ಪ ಏನಾದ್ರು ಅಡ್ವಾನ್ಸ್ ಆಗಿರೋದು, ಅಥವಾ ಇನ್ನು ಸ್ವಲ್ಪ ಜನ ಇಷ್ಟಪಡೋರು. ಯಾಕೆ ಜನ ತುಂಬ ಇಷ್ಟಗಳು ಚೇಂಜ್ ಆಗ್ತದೆ. ಆಗ ಒಂದು ಲೈನ್ ಈ ಸೀಬೆ ತೆಗೀರಿ, ಇನ್ನೊಂದು ಬೇರೆ ಏನಾದರೂ ಹಾಕಿ. ಓಕೆ. ಸೊ ಈ ಥರ ಒಂದಷ್ಟು ಹಾಕ್ಕೊಂಡಿದ್ದೀನಿ. ನಾನು ಹೇಳಿದಲ್ಲ ಸರ್ ನಿಮ್ಗೆ ಒಂದಷ್ಟು ಹಣ್ಣಿನ ಗಿಡಗಳು ಅಂತ. ನೋಡಿ ಸರ್, ಇದು ಒಂದು ನೇರಳೆ. ಓಕೆ. ನೇರಳೆ ಎಲ್ಲ 4 ವೆರೈಟಿ ಹಾಕಿದ್ದೀನಿ. ಇದು ವೈಟ್ ನೇರಳೆ. ನೇರಳೆ ಹಣ್ಣೆ ವೈಟ್ ಬರುತ್ತಾ? ವೈಟ್ ದ್ರಾಕ್ಷಿ ಥರ ಬರುತ್ತೆ ನೋಡೋದಕ್ಕೆ. ಓಕೆ. ಇದು ಬಂದ್ಬಿಟ್ಟು ಕಾಟನ್ ಕ್ಯಾಂಡಿ ಅಂತ ಹೇಳ್ತಾರೆ ಸರ್. ನೋಡಿ, ಇದಕ್ಕೂ ನಿಮ್ಗೆ ಎಲೆನೇ ಚೇಂಜ್ ಇದೆ. ಇದು ನೇರಳೆನೆ.
ಕಾಟನ್ ಕ್ಯಾಂಡಿ ನೇರಳೆ. ಕಾಟನ್ ಕ್ಯಾಂಡಿ ನೇರಳೆ ಅಂತ ಸ್ವಲ್ಪ ದಪ್ಪ ಬರುತ್ತೆ, ಒಳಗಡೆ ಪಿಂಕಿಶ್ ಇರುತ್ತಂತೆ. ಓಕೆ. ಇದು ಕಾಟನ್ ಕ್ಯಾಂಡಿ ನೇರಳೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೇ ನಿಮ್ಗೆ ಎಷ್ಟು ಹಣ್ಣಿನ ಗಿಡಗಳಿದೆ ಅಂತ ತೋರಿಸ್ತೀನಿ, ಆಯ್ತಾ ಸರ್. ಇದು ಏನು ಹೇಳ್ತಾರೆ, ಪೀನಟ್ ಬಟರು. ಓಕೆ. ಇದು ಆಯ್ತಾ ಸರ್. ಇಲ್ಲಿ ನೋಡಿ, ಇಲ್ಲೊಂಥರ ಮಾವು ಮಲಿಕೊಂಡಿದ್ದ ಕಟ್ಟಬೇಕು. ಇಲ್ಲೊಂದು ಮಾವಿದೆ, ಅಲ್ಲೊಂದು ವೆರೈಟಿ ಮಾವಿದೆ, ಆಯ್ತಾ ಸರ್. ನೋಡಿ ಸರ್, ಇಲ್ಲೊಂದು ಡ್ರ್ಯಾಗನ್ ಫ್ರೂಟ್. ನಾನು ಹೇಳಿದ್ನಲ್ಲ ಸರ್ ನಿಮಗೆ, ಡ್ರ್ಯಾಗನ್ ಅಲ್ಲ ಸರ್, ಬಟರ್ ಫ್ರೂಟ್. ನಾನು ಹೇಳಿದ್ರೆ ಗೊತ್ತಾ ಸರ್ ನಿಮ್ಗೆ, ಜಿಗ್ಜಾಕ್ ಆಗಿ ಬಟರ್ ಫ್ರೂಟ್ಸ್ ಹಾಕಿದ್ದೀವಿ ಅಂತ. ಓಕೆ. ಇಲ್ಲೊಂದು ಬಟರ್ ಫ್ರೂಟ್ ಇದೆ ನೋಡಿ, ಇನ್ನೊಂದು ಬಟರ್ ಫ್ರೂಟ್ ಅಲ್ಲೆಲ್ಲೋ ಮೂಲೆಯಲ್ಲಿ ಇರುತ್ತೆ. ಬನ್ನಿ ಸರ್. ಓಕೆ. ನೋಡಿ ಸರ್, ಇಲ್ಲಿದೆ ಈ ಲೈನಲ್ಲಿ ಮತ್ತೆ ಬಟರ್ ಫ್ರೂಟ್ ಬರಲ್ಲ. ಇಲ್ಲಿ ಜಿಗ್ಜಾಕ್ ಇಲ್ಲೊಂದವ್ರೆ, ನೆಕ್ಸ್ಟ್ ಅಲ್ಲಿ, ನೆಕ್ಸ್ಟ್ ಅಲ್ಲಿ. ಯಾಕಂದ್ರೆ ಇದು ಏನು ಗಿಡ ದೊಡ್ಡದಾದಾಗ ಕೆನಪಿ ಬರುತ್ತಲ್ಲ ಸರ್, ಒಂದು ಕೆನಪಿ ಇನ್ನೊಂದು ಕೆನಪಿಗೆ ಟಚ್ ಆಗಬಾರ್ದು ಅಂತ. ಓಕೆ. ಆ ಒಂದು ರೀಸನ್. ಈಗ ದೊಡ್ಡದಾಗ್ತದೆ, ನಾವೇನು ಮಾಡ್ತೀವಿ, ಈ ಗಿಡ ಪ್ರೂನ್ ಮಾಡ್ತಾ ಬರ್ತೀವಿ. ಓಕೆ. ಇದನ್ನು ಕಟ್ ಮಾಡಿ ಇದಕ್ಕೆ ಟಚ್ ಆಗದ ರೀತಿ ಟಚ್ ಆಗ್ತದೆ. ಸೊ ಅವಾಗ ಈ ಒಂದು ಗಿಡ ಹೋಗುತ್ತೆ ಅಷ್ಟೇ. ನೀವು ಇದು ಪಕ್ಕನೇ ಹಾಕ್ಬಿಟ್ರ, ಈಗ ಮಧ್ಯದಲ್ಲಿ ಒಂದು ಗಿಡನೂ ಬರಲ್ಲ. ಈಗ ಬರೀ ಇದೊಂದು ಗಿಡ ಹೋಗುತ್ತೆ, ಅದ್ರ ಪಕ್ಕದ ಒಂದು ಗಿಡ ಹೋಗುತ್ತೆ ದೊಡ್ಡದಾದಾಗ. ಸೊ ಇದೇನಂದ್ರೆ ನಾವು ಒಂದಷ್ಟು ಕಮ್ಮಿ ಜಾಗದಲ್ಲಿ ಹೆಂಗೆಲ್ಲ ಬೆಳಿಬಹುದು ಅಂತ ಒಂದು ಇದು. ನೋಡಿ ಸರ್, ಇದು ಒಂಥರ ನೇರಳೆ, ಇದು ನಾರ್ಮಲ್ ನೇರಳೆ. ಓಕೆ. ನಾರ್ಮಲ್ ಜಮ್ಮು ಜಮ್ಮು. ಹಾಂ ಹಾಂ. ಸೊ ಇದೇ ಥರ ಸರ್. ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕ್ತಿದ್ದೀವಿ. ಇದೇನೇ ನೀವು ಇಲ್ಲಿ ಪೋಲ್ ನೋಡ್ತಾ ಇದ್ರಲ್ಲ ಸರ್, ಇದೆಲ್ಲ ಪಪಾಯ ಇತ್ತು. ಓಕೆ. ಪಪಾಯ ಹೋಗಿರೋ ಕಡೆ ಎಲ್ಲ ಹತ್ರ ಹಾಕಿದ್ವಿ ನೋಡಿ. ಇದು ಇನ್ನೂ ಸತ್ತಿಲ್ಲ ಪಪಾಯ, ಬಟ್ ಇದು ಬರೋದು ಇಲ್ಲ ಸರ್. ಇದು ಅಷ್ಟ ಮುಗೀತಿದೆ ಏಜ್. ತೆಗಿಬೇಕು. ತೆಗೆದ್ಬಿಟ್ಟು ಒಂದು ಸೋಲೋ ಅಂತ ಒಂದು ಪಪಾಯ ವೆರೈಟಿ ನೋಡ್ತಾ ಇದ್ದೀನಿ. ನೋಡಿ ಅದಾಗಿ ಇಲ್ಲಿ ನೋಡಿ ಸರ್, ನೀವು ಆ ಕಡೆ ನೋಡಿದ್ರಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ನೋಡಿ, ಇಲ್ಲಿ ಆ ಲೈನ್ಗಿಲ್ಲ, ಇದು ಈ ಲೈನ್ಗಿದೆ. ಹೌದು. ಸಾರಿ, ಡ್ರ್ಯಾಗನ್ನೇ ಬರ್ತಾ ಇದೆ ಸರ್ ಅವಾಗಿಂದ. ಸಾರಿ, ಬಟರ್ ಫ್ರೂಟ್. ಬಟರ್ ಫ್ರೂಟ್. ಹಾಂ, ಆ ಲೈನ್ಗಿಲ್ಲ ನೋಡಿ, ಈ ಲೈನಿಗೆ ಬಂತು. ಸೊ ಇದೇ ಥರ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ನಮ್ಗೆ ಹಲ್ಸ್ ಅಂದರೆ ಇಷ್ಟ ಅಂತ. ಒಂದು ಹಲ್ಸ್ ಇದೆ. ಇದು ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ಇದು. ಮತ್ತು ಇನ್ನೊಂದು ಲಕ್ಷ್ಮಣ್ ಫಲ ಇದೆ ಆ ಕಡೆ ಇದೆ. ಓಕೆ. ಹಾಂ. ಮತ್ತು ನೋಡಿ ಸರ್, ಇದು ಒಂಥರ ಹಲ್ಸು ಸರ್. ಇದೆಲ್ಲ ವರ್ಲ್ಡಲ್ಲಿ ಸ್ವೀಟೆಸ್ಟ್ ಹಲ್ಸ್ ಅಂತ, ಹನಿ ಹಲ್ಸು ಅಂತ ಇಸ್ಕೊಂಡ್ ಬಂದಿದ್ದೀನಿ ಸರ್. ಹನಿ ಹಲ್ಸು. ಹಾಂ, ಹನಿ ಹಲ್ಸ್ ಅಂತ. ಜೇನುತುಪ್ಪದಷ್ಟು ಸಕ್ಕತ್ತಾಗಿರುತ್ತೆ. ಇದು ಕಸಿ ಗಿಡನಾ? ಇದು ಕಸಿ ಗಿಡ ಸರ್. ಓಕೆ. ಇದು ಆ್ಯಕ್ಚುಲಿ ನ್ಯಾಚುರಲ್ ಅಲ್ಲ, ಸಿಗೋದು ಕಷ್ಟ ಇವೆಲ್ಲ. ಸಿಕ್ಕದ್ ಕಷ್ಟ. ನ್ಯಾಚುರಲ್ಲು 4 ಹಾಕಿದ್ದೀನಿ ಸರ್. ಅದೇ ಇದು ಈ ಥರ ಸ್ಪೆಷಲ್ ಎಲ್ಲ ಸ್ಪೆಷಲ್ ಸಿಕ್ಕಲ್ಲ ಬೇರೆ ಕಡೆಯಿಂದ. ಇದು ಬಂದು ಫುಲ್ ಕ್ರಾಸ್ ಬೀಡು. ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಾರೆ ಸರ್. ಇದಕ್ಕೆ ಕೆಲವರು ಸ್ಟ್ರಾಬೆರಿ ಗಾವಾ ಅಂತಾರೆ. ಓಕೆ. ಕೆಲವರು ಇದಕ್ಕೆ ಸ್ಪೈಸಿ ಗಾವಾ ಅಂತ ಕರೀತಾರೆ ಸರ್. ಇದು 3 ಗಿಡ ಕಸಿ ಮಾಡಿರೋದು ಸರ್. ಇದು 3 ಮಿಕ್ಸ್ ಮಾಡಿ ಒಂದು ತಳಿ ಮಾಡಿರೋ. ನಿಂಬೆ, ಸೀಬೆ, ಹಸಿಮೆಣಸಿನ್ಕಾಯಿ. ಹಿಂಗೆ ಟೇಸ್ಟ್ ಹೆಂಗಿರ್ಬೋದು ಅಂತ ಸರ್. ಒಂದು ಹಣ್ಣು ಇಷ್ಟೇ ದಪ್ಪ ಸರ್. ಒಳ್ಳೆ ನಿಮ್ಗೆ ಟೇಸ್ಟ್ ಮಾಡಿದ್ರಾ? ಅಯ್ಯೋ ಸಿಕ್ಕಾಪಟ್ಟೆ ಸರ್. ಇದು ಬಿಡೋದ ಒಂದು 10 ಹಣ್ಣು ಅಷ್ಟೇ. ವರ್ಷಕ್ಕೆ 4 ಗಿಡ ಇದೆ. ಇಲ್ಲ ಒಂದ್ ಸತಿ ಬಿಟ್ರೆ 10 ಬಿಡುತ್ತೆ. ಸದಾಕಾಲ ಬಿಡ್ತಾನೆ ಇರುತ್ತೆ. ಓಕೆ. ಓಕೆ. ಈ ನಾವು ಹಳೆ ಕಾಲದಲ್ಲೆಲ್ಲ ಏನು ಗೋಲಿ ಆಡ್ಬೇಕಾದ್ರೆ ಬಿಟ್ರು ಅಂತ ಬರೋದು ನೋಡಿದಿರ ಸರ್? ಇಷ್ಟಪ್ಪ ಬಿಟ್ರು ಅಂತ ನಾವು ದಪ್ಪ ಗೋಲಿ, ಡಾಮಗೋಲಿ. ನಮ್ ಕಡೆ ನಾವು ಬೆಂಗಳೂರು ಅಲ್ಲೇ ಹಾಗೆ ಹುಟ್ಟು ಬೆಳೆದಿದಲ್ಲ, ಸೊ ಬಿಟ್ರು ಅಂತ ನಾವು ಕರಿತಾ ಇದ್ದ. ಅಷ್ಟೇ ದಪ್ಪ ಸರ್, ಇಷ್ಟೇ ದಪ್ಪ ಬರುತ್ತೆ. ಕಚ್ಚಿದ್ರೆ ನಿಮ್ಗೆ ನಿಂಬೆ ಒಳಗಡೆ ಬೀಜ ಹೆಂಗಿರುತ್ತಲ್ಲ ಸರ್, ಆ ತರ ಬೀಜ ಇರುತ್ತೆ. ಟೇಸ್ಟ್ ಸೀಬೆ ಹಣ್ಣು ಟೇಸ್ಟ್, ಖಾರದ ಟೇಸ್ಟ್, ಒಂಚೂರು ಹುಳಿ ಟೇಸ್ಟ್, 3 ಮಿಕ್ಸ್ ಸಕಲಾಗಿರುತ್ತೆ ತಿನ್ನೋದಕ್ಕೆ. ಓಕೆ. ಇದು 4 ಗಿಡ ಹಾಕೊಂಡಿದೀನಿ ಸರ್. ನಂಗೆ ಇಷ್ಟ ಆಯ್ತಾ ಟೇಸ್ಟ್. ಕ್ವಾಂಟಿಟಿ ಬಿಡೋದು ಕಮ್ಮಿ ಅಲ್ಲ, ಸೊ ಅದಕ್ಕೆ ಅದನ್ನ ಜಾಸ್ತಿ